ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ನಮ್ಮ RCB ಪ್ಲೇಯಿಂಗ್ 11 ಆದ್ರೆ ಮಾಡಿದ್ದಾರೆ ಮೈಕ್ ಹಸನ್ ಅವರು. ಮೈಕ್ ಹಸನ್ ಅವರ ಪ್ರಕಾರ ನಮ್ಮ RCB ತಂಡ ಯಾವ ತರ ಇದೆ ಮತ್ತು ಪ್ಲೇಯಿಂಗ್ 11 ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಮೈಕ್ ಹಸನ್ ಅವರ ಪ್ರಕಾರ ನಮ್ಮ RCB ಓಪನರ್ಸ್ ಆಗಿ ಯಾರನ್ನ ತಗೊಂಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಓಪನರ್ ಆಗಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ನಾದ್ರೆ ಆಡಿಸ್ತಾರೆ. ಇನ್ನು ಫಿಲ್ ಸಾಲ್ಟ್ ಏನು ಅಂತ ಫಾರ್ಮ್ ತೋರಿಸಲಿಲ್ಲ ಅಂತ ಅಂದ್ರೆ ಅವರಿಗೆ ಬ್ಯಾಕಪ್ ಆಗಿ ಓಪನರ್ ನ ದೇವದತ್ ಪಡಿಕಲ್ ಆದ್ರೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿನಾದ್ರೆ ಓಪನರ್ ಆದ್ರೆ ಆಡ್ಸೋಕೆ ಇವರಾದ್ರೆ ತಯಾರು ಮಾಡಿದಾರೆ ಅಂತ ಹೇಳ್ಬೋದು. ಇನ್ನು ನಂಬರ್ 3 ಯಾರು ಬ್ಯಾಟರ್ ಬರ್ತಾರ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಂಬರ್ 3 ಅಲ್ಲಿ ಬಂದ್ಬಿಟ್ಟು ಅದು ಲಿಯಾಮ್ ಲಿವಿಂಗ್ ಸ್ಟೋನ್ ಆದ್ರೆ ಆಡಿಸ್ತಾರೆ. ಮೈಕ್ ಹಸನ್ ಅವರ ಪ್ರಕಾರ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನ ಬಂದ್ಬಿಟ್ಟು 3ನೇ ಕ್ರಮಾಂಕಕ್ಕೆ ಆದ್ರೆ ಆಡಿಸ್ತಾರ ಅಂತ ಹೇಳ್ಬೋದು ಬ್ಯಾಟಿಂಗ್ಗೆ. ಇನ್ನು 4ನೇ ಕ್ರಮಾಂಕಕ್ಕೆ 4ನೇ ಸ್ಲಾಟ್ಗೆ ಯಾರಪ್ಪ ಅಂತಂದ್ರೆ ಅದು ನಮ್ಮ ನಾಯಕ ಆಗಿರುವಂತ ರಜತ್ ಪಡೆದರ್ ಅವರನ್ನ 4ನೇ ಸ್ಥಾನಕ್ಕೆ ಆದ್ರೆ ಇವರಾದ್ರೆ ಕಳಿಸ್ತಾರೆ ಬ್ಯಾಟಿಂಗ್ಗೆ. ಸ್ವಲ್ಪ ಮಿಸ್ ಆಗಿದೆ ಅಂತ ಹೇಳ್ಬೋದು. ನಂಬರ್ 3 ಅಲ್ಲಿ ಬಂದ್ಬಿಟ್ಟು ರಜತ್ ಪಡೆದರ್ ಅವರು ಬಂದು ನಂಬರ್ 4 ಅಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರು ಬಂದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಅದು RCB ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಇವ್ರು ಮೈಕ್ ಹಸನ್ ಅವರ ಪ್ರಕಾರ ಈ ತರ ಆದ್ರೆ ಇರುತ್ತೆ ಇವ್ರ ಪ್ರಕಾರ ಈ ಸ್ಕ್ವಾಡ್. ಇನ್ನು 5ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಕುರ್ನಿಲ್ ಪಾಂಡ್ಯ. ಇವರ ಪ್ರಕಾರ ಮೈಕ್ ಹಸನ್ ಅವರ ಪ್ರಕಾರ 5ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ಗೆ ಕುರ್ನಿಲ್ ಪಾಂಡ್ಯನ್ ಅವರನ್ನಾದ್ರೆ ಆಡಿಸ್ತಾ ಇದ್ದಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಇವರ ಪ್ರಕಾರ ಯಾರು ಬ್ಯಾಟಿಂಗ್ಗೆ ಬರ್ತಾರೆ ಅಂತಂದ್ರೆ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮನ್ ಆದ್ರೆ ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಫಿಲ್ ಸಾಲ್ಟ್ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ಜಿತೇಶ್ ಶರ್ಮನ್ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇವರಿಬ್ಬರಲ್ಲಿ ಒಬ್ಬರಾದ್ರೆ ವಿಕೆಟ್ ಕೀಪರ್ ಅಂತೂ ಮಾಡೇ ಮಾಡ್ತಾರೆ. ನನ್ನ ಪ್ರಕಾರ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಅವರೇ ಸ್ಕ್ವಾಡ್ ಅಲ್ಲಿ ಇದ್ರಪ್ಪ ಅಂದ್ರೆ ಪಕ್ಕ ಫಿಲ್ ಸಾಲ್ಟ್ ಅವರೇ ವಿಕೆಟ್ ಕೀಪರ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಜಿತೇಶ್ ಶರ್ಮಾ ಬದಲಿಗೆ ಮನೋಜ್ ಬಾಂಡ್ಗೆನು ಕೂಡ ಅಲ್ಲಿ ಆಡಿಸೋಕೆ ಇವರಾದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 6ನೇ ಕ್ರಮಾಂಕದಲ್ಲಿ ಮನೋಜ್ ಬಾಂಡ್ಗೆ ಅಥವಾ ಜಿತೇಶ್ ಶರ್ಮಾ ಇವರಿಬ್ಬರಲ್ಲಿ ಒಬ್ಬರನ್ನಾದ್ರೆ ಇವ್ರು ಆಡಿಸ್ತಾರೆ. ಇನ್ನು ನಂಬರ್ 7 ಅಲ್ಲಿ ಬಂದ್ಬಿಟ್ಟು ಟೀಮ್ ಡೇವಿಡ್ ನಾದ್ರೆ ಇವರಾದ್ರೆ ತಗೊಂಡ್ ಬರ್ತಿದ್ದಾರೆ ಬ್ಯಾಟಿಂಗ್ ಅಲ್ಲಿ. ಇವರು ಫಿನಿಶರ್ ಆಗಿರೋ ಕಾರಣದಿಂದಾಗಿ ಆಲ್ಮೋಸ್ಟ್ ಆಲ್ ಆಗಿ ನಂಬರ್ 6 ನಂಬರ್ 7 ಅಲ್ಲೇ ಬ್ಯಾಟಿಂಗ್ ಬರ್ತಾರೆ ಅಂತಾನೆ ಹೇಳ್ಬೋದು. ಇವ್ರ ಪ್ರಕಾರ ಮೈಕ್ ಹಸನ್ ಅವರ ಪ್ರಕಾರ ನಂಬರ್ 7 ಅಲ್ಲಿ ಆದ್ರೆ ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಟೀಮ್ ಡೇವಿಡ್ ಅವರನ್ನ. ಇನ್ನು ನಂಬರ್ 8 ಅಲ್ಲಿ ಬಂದ್ಬಿಟ್ಟು ರಸಿಕ್ ದಾರ್ ಅವರಾದ್ರೆ ಇವರಾದ್ರೆ ಆಡಿಸ್ತಾ ಇದ್ದಾರೆ. ಇದೊಂದು ಸ್ವಲ್ಪ ನನಗೆ ಡೌಟ್ ಅಂತ ಅನ್ಸುತ್ತೆ ಅಂತ ಹೇಳ್ಬೋದು. ಇನ್ನು ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್ನ ಆಡಿಸಿದ್ರೆ ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಆದ್ರೆ ಆಡಿಸ್ತಾರೆ. ಇವ್ರ ಬದಲಿಗೆ ನುವನ್ ತುಷಾರನ್ನು ಕೂಡ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೇನಾದರೂ ಇಂಜುರಿ ಆದ್ರೆ ಇವರು ಹೇಜಲ್ವುಡ್ ಬದಲಿಗೆ ನುವನ್ ತುಷಾರ್ನಾದ್ರೆ ಆಡಿಸ್ತಾರೆ. ಇನ್ನು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಎಸ್ ದಯಾಳ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ನಮ್ಮ ಸ್ಕ್ವಾಡ್ ಅಲ್ಲಿ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೈಕ್ ಹಸನ್ ಅವರು ಯಾರನ್ನ ಇಟ್ಕೊಂಡಿದ್ದಾರೆ ಮತ್ತು ಯಾರನ್ನ ತರ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಮತ್ತು ಸುಯೇಶ್ ಶರ್ಮನ್ ಆದ್ರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಸುಯೇಶ್ ಶರ್ಮಾ ಪ್ಲೇಯಿಂಗ್ 11 ಅಲ್ಲೇ ಇರ್ತಾರಂತ ಅನ್ಕೊಂಡಿದ್ದೀನಿ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಆಡೋದಿಲ್ಲ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಆಡೋ ಚಾನ್ಸಸ್ ಆದ್ರೆ ಇದೆ. ಇವರು ಪ್ಲೇಯಿಂಗ್ 11 ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಏನಾದ್ರು ಈ ಸ್ಕ್ವಾಡ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಚೆನ್ನಾಗಿರುತ್ತ ಮತ್ತು ನಮ್ಮ RCB ಮ್ಯಾನೇಜ್ಮೆಂಟ್ ಯಾವ ತರ ಥಿಂಕ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇವ್ರು ಮೈಕ್ ಹಸನ್ ಅವರ ಪ್ರಕಾರ ಈ ತರ ಆದ್ರೆ ಪ್ಲೇಯಿಂಗ್ 11 ಆದ್ರೆ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.